ಹಾಯ್ ಬಸ್ಸು, ಹೇಗ್ ಬಂದೆ ಊಟಿಗೆ? ಊಟಿ ಅಂದ್ರೆ ಎಲ್ಲರೂ ಅನ್ಕೊಂಡಿರೋದು ತುಂಬಾ ಕಷ್ಟ, ಅದು ಇದು ಮಾಡ್ಕೋಬೇಕು. ಬಟ್ ಇನ್ನೊಂದೇನು ಎಸ್ಪೆಷಲಿ ನೀವು ಊಟಿಗೆ ಮಾಡಲೇಬೇಕು. ಅದು ಈ ಚಿಲ್ಡ್ ವೆದರ್ ಅಲ್ಲಿ ಎಂಜಾಯ್ ಮಾಡ್ತಾ ಆರಾಮಾಗಿ ನೀವು ಊಟಿನ ಒಂದ್ಸರಿ ನೋಡ್ಬೋದು. ಈ ವೆದರ್ ಹೆಂಗಿದೆ ಅಂತ ಹೇಳಿದ್ರೆ ಲೈಟ್ ಆಗಿ ಮಳೆ ಬರ್ತಿದೆ, ಒಂಥರ ಸ್ಪ್ರಿಂಕಲ್ ತರ ಎಲ್ಲ ಮೂವ್ಮೆಂಟ್ ಇರುತ್ತೆ. ಮತ್ತೆ ನಿಮ್ಗೆ ಇನ್ನೊಂದೇನು ಅಂದ್ರೆ ಟಾಯ್ ಟ್ರೈನ್ ಅಂತಿದೆ, ಊಟಿಗೆ ಬಂದಾಗ ಇದನ್ನ ಮಿಸ್ ಮಾಡ್ಕೋಬೇಡಿ. ಟಾಯ್ ಟ್ರೈನ್ ಹೇಗಿದೆ ಅಂತ ಹೇಳಿದ್ರೆ ಓಪನ್ ಟ್ರೈನ್, ಅದು ಬುಕಿಂಗ್ ತುಂಬಾ ನಿಮ್ಗೆ 2 months ಎಲ್ಲ ವೇಟಿಂಗ್ ಇರುತ್ತೆ. ಬಟ್ ನಿಮ್ ಲಕ್ ಚೆನ್ನಾಗಿದ್ರೆ ಅವತ್ತೇ ಸಿಗುತ್ತೆ, ಮಾತ್ರ ಮಿಸ್ ಮಾಡ್ಕೋಬೇಡಿ. ಅದಾದ್ಮೇಲೆ ಇದ್ರದ್ದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇದನ್ನ. ಉದಗಮಂಡಲಂ ಮೀನ್ಸ್ ಊಟಿನೇ ಉದಗಮಂಡಲಂ ಇರೋದು. ಅಲ್ಲಿಂದ ನಿಮ್ಗೆ ಕಣ್ಣೂರ್ ಇದೆ, ಮತ್ತೆ ಉದಂಪೇಟ್ ಅಂತ ಬರುತ್ತೆ, ಅಲ್ಲಿಗೆ ಹೋಗಿ ವಾಪಸ್ ಬರುತ್ತೆ ನಿಮ್ಗೆ. ಅಲ್ಲಿ ಕೆಲವೊಂದು ಪ್ಲೇಸಸ್ ಗಳಿದೆ, ಅದನ್ನು ನೋಡ್ಕೋಬಹುದು. ನಿಮ್ಗೆ ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಊಟಿಯಲ್ಲಿ ನೀವು ಊಟಿಗೆ ಪ್ಲಾನ್ ಮಾಡ್ಬೇಕಾದ್ರೆ ಯಾವ್ದನ್ನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ತುಂಬಾ ಜನ ಬ್ಲಾಗ್ ಮಾಡ್ತಾರೆ, ವಿಡಿಯೋಸ್ ಎಲ್ಲ ಬಂದಿದ್ದಾರೆ, ಇದೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ಇರೋದು ಹೇಳೋದೇನಪ್ಪಾ ಅಂತಂದ್ರೆ ಸಿಂಪಲ್. ಬೆಂಗಳೂರಿಂದ ಸ್ಯಾಟಲೈಟ್ ಬಸ್ ಸ್ಟಾಪ್ ಇಂದ ಮೈಸೂರಿಗೆ ಬನ್ನಿ. ಮೈಸೂರಿಂದ ನಿಮ್ಗೆ ಸೀದಾ ಬರೀ 172ರಿಂದ 200 ರೂಪಾಯಿ ನೀವು ಊಟಿಗೆ ಬರ್ತೀರಾ. ಒಂದು 5 to 6 hour ಜರ್ನಿ ಇದೆ. ಗಾಡ್ ಸೆಕ್ಷನ್ ತುಂಬಾ ಇದೆ. ವಾಮಿಟ್ ಮಾಡೋರು ಅಂದ್ರೆ ಟ್ಯಾಬ್ಲೆಟ್ ಇಟ್ಕೊಂಡ್ ಬನ್ನಿ, ಇಲ್ಲಾಂದ್ರೆ ಸೇಫ್ಟಿ ಆಗಿ ಏನಾದ್ರು ಬನ್ನಿ. ಅದರ್ವೈಸ್ ಕರ್ನಾಟಕ ಬಸ್ ತುಂಬಾ ಚೆನ್ನಾಗಿ ಓಡಿಸ್ತಾರೆ, ಡ್ರೈವರ್ಗಳು ತುಂಬಾ ಫ್ರೆಂಡ್ಲಿ ಇದ್ದಾರೆ. ಇನ್ನೊಂದೇನಪ್ಪಾ ಅಂದ್ರೆ, ನಿಮ್ಗೆ ಊಟಿ ಅಂದ ತಕ್ಷಣ ತಮಿಳ್ನಾಡು ಅಂತ ಬರ್ತದೆ. ಈ ಊಟಿಯಲ್ಲೂ ನಮ್ಮ ಕನ್ನಡದವ್ರು ಇದ್ದಾರೆ. ಹಾಗಾಗಿ ನೀವು ಊಟಿಗೆ ಬಂದಾಗ ಡೆಫಿನೆಟ್ಲಿ ಕನ್ನಡದವ್ರು ಸಿಗ್ತಾರೆ. ತುಂಬಾ ಕಡಿಮೆ ಎಲ್ಲ ಜಾಗಗಳಿದೆ. ಸೊ ಊಟಿಯನ್ನ ಮಿಸ್ ಮಾಡದೆ ಎಂಜಾಯ್ ಮಾಡ್ತಾ ಇರಿ. ನನ್ನ ಟ್ರಿಪ್ ಹೇಗಿದೆ ಅಂತ ನೀವು ಕಂಟಿನ್ಯೂ ಆಗಿ ಹೇಳ್ತಾ ಇರ್ತೀನಿ. ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಡ್ತಾ ಇರಿ.